ನಮಸ್ಕಾರ. ಈ ದೇವಸ್ಥಾನಕ್ಕೆ ಕಾಲಿಡ್ತಿದ್ದಂತೆ ಈ ದೇವಸ್ಥಾನಕ್ಕೆ ಹೋಗಿ ಕಾಲಿಟ್ಟರೆ ಸಾಕು, ನಿಮ್ಮ ಅಕೌಂಟಿಗೆ ದುಡ್ಡು ಬರೋಕ್ಕೆ ಶುರುವಾಗುತ್ತೆ. ಯಾವ ಪವರ್ಫುಲ್ ದೇವಸ್ಥಾನ ಗೊತ್ತಾ? ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಾನು ಹೇಳ್ತಿರೋ ಮಾತಲ್ಲ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿರೋ ಜನಗಳ ಬಾಯಿಂದ ಬಂದಿರೋ ಅಂಥ ಮಾತು. ಇದು ತುಂಬ ಪವರ್ಫುಲ್ ಟೆಂಪಲ್ ಅಂತ ಹೇಳ್ತಾರೆ. ಎಸ್ಪೆಷಲಿ ಈ ದೇವಸ್ಥಾನದಲ್ಲಿ ಈ ತ್ರಯೋದಶಿ ತಿಥಿ ದಿನ, ಅಂದರೆ ಪ್ರದೋಷದ ದಿನ, ಪ್ರತಿ ಶುಕ್ಲ ಪಕ್ಷ, ಪ್ರತಿ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಅಂತ ಕ್ಯಾಲೆಂಡ್ರಲ್ಲಿ ಬರುತ್ತೆ ನೋಡಿ. ತ್ರಯೋದಶಿ ತಿಥಿ ಅವತ್ತಿನ ದಿನ ಪ್ರದೋಷ ಇರುತ್ತೆ. ಸಂಜೆ 4:30ಕ್ಕೆ ಈ ದೇವಸ್ಥಾನದಲ್ಲಿ ನಂದಿ ವಿಗ್ರಹಕ್ಕೆ ಪ್ಲಸ್ ಶಿವನ ಲಿಂಗುಗೆ ಜಲಾಭಿಷೇಕ ಮಾಡ್ತಾರೆ. ಜಲಾಭಿಷೇಕ ಮಾಡಿರೋ ಅಭಿಷೇಕದ ನೀರನ್ನ ತೀರ್ಥ ಸ್ನಾನವಾಗಿ ಹಾಕ್ತಾರೆ. ಮತ್ತು ಇಲ್ಲಿ ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ ಕುಬೇರ ಅಷ್ಟಲಕ್ಷ್ಮಿ ಹೋಮ ಮಾಡ್ತಾರೆ. ಕುಬೇರ ಅಷ್ಟಲಕ್ಷ್ಮಿ ಹೋಮ, ಧನ್ವಂತರಿ ಹೋಮ ಅಂತೆಲ್ಲ ರಿಲೇಟೆಡ್ಸ್ ಮಾಡ್ತಾರೆ. ಅವತ್ತಿನ ದಿನ ಚಕ್ರ ಸ್ನಾನನ ಮಾಡಿಸ್ತಾರೆ. ಅಂದರೆ ಅಲ್ಲಿ ಸಾಕ್ಷಾತ್ ಸುದರ್ಶನ ಚಕ್ರ ಇದೆ. ಸುದರ್ಶನ ಚಕ್ರನ ನಿಮ್ಮ ತಲೆ ಮೇಲೆ ಇಟ್ಬಿಟ್ಟು ಇಲ್ಲಿ ತೀರ್ಥ ಸ್ನಾನ ಮಾಡಿಸ್ತಾರೆ. ಈ ದೇವಸ್ಥಾನದ ವಿಶೇಷತೆ ಅರ್ಥ ಆಯ್ತಾ? ಇದು ದೇವಸ್ಥಾನ ಬರೋದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ಹತ್ತೂರು ಲೇಔಟ್, ಯಲಹಂಕ, ಬೆಂಗಳೂರಲ್ಲಿ ಬರುತ್ತೆ. ಐತಿಹಾಸಿಕ ಗಜಲಕ್ಷ್ಮಿ ಕಾಶಿ ವಿಶ್ವನಾಥ ದೇವಸ್ಥಾನ, ಹತ್ತೂರು ಲೇಔಟ್, ಯಲಹಂಕ, ಬೆಂಗಳೂರಲ್ಲಿ ಬರುತ್ತೆ. ತುಂಬ ಪವರ್ಫುಲ್ ಟೆಂಪಲ್ ರೀ ಇದು. ಹೋಗಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ, ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಜ್ಯೋತಿಷಿಯಾಗಿ ನಾನು ಮಾರ್ಗದರ್ಶನ ಮಾಡ್ತಿದ್ದೀನಿ. ಈ ದೇವ್ರನ್ನ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಮ ಎಲ್ಲ ಕಷ್ಟಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಒಂದು ನನ್ನ ಭಾವನೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.